ನಮಸ್ಕಾರ ಎಲ್ರಿಗೂ. ಈ ವಿಡಿಯೋ ದೆಹಲಿಯಲ್ಲಿ ಮಾಡ್ತಿರುವಂತಹ ಕೊನೆ ವಿಡಿಯೋ. ನೀವೀಗ ನೋಡ್ತಿರೋದು ದೆಹಲಿಯ ಕೆಂಪುಕೋಟೆ. ಪ್ರತಿ ವರ್ಷ ಪ್ರಧಾನಿ ಸ್ವತಂತ್ರ ದಿನಾಚರಣೆಯಲ್ಲಿ ಬಾವುಟ ಹಾರಿಸೋದು ಇದೇ ಕೆಂಪುಕೋಟೆ ಮೇಲೆ. ಬನ್ನಿ ಒಳಗಡೆಯಿಂದ ಈ ಕೆಂಪುಕೋಟೆ ಹೇಗಿದೆ ಅಂತ ನೋಡೋಣ. ಟಿಕೆಟ್ ತಗೊಂಡು ಸೆಕ್ಯೂರಿಟಿ ಚೆಕ್ ಇನ್ ಎಲ್ಲ ಮುಗಿಸಿ ಮುಂದೆ ಹೋದ್ರೆ ಒಳಗಡೆ ಇರುವಂತಹ ಎಂಟ್ರೆನ್ಸು ಇದು. ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಮೆಟ್ಟಿಲುಗಳಿವೆ, ಆದರೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲ. ಇಲ್ಲಿಂದ ಮುಂದೆ ಹೋದ್ರೆ ಚಿಕ್ಕ ಚಿಕ್ಕ ಸ್ಟಾಲ್ಗಳಿವೆ. ಇಲ್ಲಿ ಆಂಟಿಕ್ ಮತ್ತೆ ಹ್ಯಾಂಡ್ಮೇಡ್ ವಸ್ತುಗಳನ್ನ ಪರ್ಚೇಸ್ ಮಾಡ್ಬೋದು. ಇನ್ನು ಮುಂದೆ ಬಂದ್ರೆ ಇಲ್ಲಿ ಸುರಂಗ ಮಾರ್ಗ ಇದೆ. ಇಲ್ಲಿ ಗ್ಲಾಸ್ ಮುಚ್ಚಿದ್ದಾರೆ ಮತ್ತೆ ಇದು ಇಲ್ಲಿಂದ ಆಗ್ರಾದವರೆಗೆ ಇದೆ ಅಂತ ಹೇಳ್ತಾರೆ. ಇದು ಸತ್ಯನೋ ಇಲ್ವೋ ಗೊತ್ತಿಲ್ಲ. ಈಗ ನೀವು ನೋಡ್ತಿರೋದು ಕೆಂಪುಕೋಟೆಯ ಒಳಭಾಗದಲ್ಲಿ ಇರುವಂತಹ ಪರಿಸರ. ಇಲ್ಲಿ ಚಿಕ್ಕ ಚಿಕ್ಕ ಕಟ್ಟಡಗಳು, ಮಂಟಪಗಳಿವೆ. ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಈ ಕೆಂಪುಕೋಟೆಯಿಂದ ಹೊರಗಡೆ ಬಂದ್ರೆ ಇಲ್ಲಿ ಬಸ್ಗಳು ಕೇವಲ 200 ರೂಪಾಯಿಗೆ ಸಿಗ್ತವೆ. ಬೇರೆ 4-5 ಟೂರಿಸ್ಟ್ ಪ್ಲೇಸ್ಗಳನ್ನ ತೋರಿಸ್ತಾರೆ ವಿತ್ ಫ್ರೀ ಗೈಡ್. ಹಾಗೆ ಇದು ನೀವೀಗ ನೋಡ್ತಿರೋದು 2ನೇ ಪ್ಲೇಸ್ ರಾಜ್ಘಾಟ್, ಅಂದ್ರೆ ಗಾಂಧೀಜಿಯ ಸಮಾಧಿ. ಇಲ್ಲೂ ಸಹ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಇದೇ ನೋಡಿ ಗಾಂಧೀಜಿಯ ಸಮಾಧಿ. ಇದರ ಮೇಲೆ ಹೇ ರಾಮ್ ಅಂತ ಬರೆದಿದ್ದಾರೆ, ಯಾಕಂದ್ರೆ ಗಾಂಧೀಜಿ ರಾಮನ ಪರಮ ಭಕ್ತ ಆಗಿದ್ರು. 3ನೇ ಪ್ಲೇಸ್ ಬಂದು ಇಂಡಿಯಾ ಗೇಟ್. ಅಂದಿನ ಬ್ರಿಟಿಷ್ ಗೌರ್ಮೆಂಟು ಮೊದಲನೇ ವಿಶ್ವಯುದ್ಧ ಮತ್ತು ಆಫ್ಘಾನ್ ಯುದ್ಧದ ಸ್ಮಾರಕವಾಗಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಇದರ ಮೇಲೆ ಪ್ರಾಣ ತ್ಯಾಗ ಮಾಡಿದಂತಹ ಸೈನಿಕರ ಹೆಸರನ್ನ ಬರೆಯಲಾಗಿದೆ. ಇದರ ಆಪೋಸಿಟ್ ನಲ್ಲಿ ರಾಷ್ಟ್ರಪತಿ ಭವನ ಇದೆ. ಈ ಮಧ್ಯೆ ಇರುವಂತಹ ಈ ರಸ್ತೆಯಲ್ಲೇ ಪ್ರತಿ ವರ್ಷ ಗಣರಾಜ್ಯೋತ್ಸವದ ಪಿರಿಯಡ್ ನಡೆಯೋದು. ಈ ಮಧ್ಯೆ ಇರುವಂತಹ ರಸ್ತೆಗೆ ಮೊದಲು ರಾಜ್ಪಥ್, ಅಂದ್ರೆ ರಾಜರ ದಾರಿ ಅಂತ ಕರೀತಿದ್ರು. ಇವಾಗ ಅದರ ಹೆಸರನ್ನ ಬದಲಾಯಿಸಿ ಕರ್ತವ್ಯದ ಪಥ, ಕರ್ತವ್ಯ ಪಥ್ ಅಂತ ಮಾಡಿದ್ದಾರೆ. ಹಾಗೆ ಮುಂದೆ ಹೊರಟ್ರೆ ಬಸ್ಸಲ್ಲೇ ಕೂತು ಹೊಸ ಪಾರ್ಲಿಮೆಂಟ್ ಅನ್ನು ಸಹ ನೋಡ್ಬೋದು. ಮುಂದಿನ ಪ್ಲೇಸ್ ಮೊಘಲರು ಕಟ್ಟಿದಂತಹ ಕುತುಬ್ ಮಿನಾರ್. ಇದು ಕುತುಬ್ ಮಿನಾರ್ ಒಳಗಡೆ ಹೋಗೋ ಎಂಟ್ರೆನ್ಸು. ಹತ್ರದಿಂದ ಹೇಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಈ ಕುತುಬ್ ಮಿನಾರ್ನ ದೇವಸ್ಥಾನ ಒಡೆದು ಕಟ್ಟಿದ್ದಾರೆ ಅಂತ ಹೇಳೋದಿಕ್ಕೆ ಈ ಮಂಟಪಗಳು, ಇದೇ ರೀತಿ ಹಲವಾರು ಸಾಕ್ಷಿಗಳಿವೆ. ಈ ಕಲ್ಲುಗಳ ಮೇಲೆ ಹಿಂದೂ ದೇವತೆಗಳ ಕೆತ್ತನೆಗಳಿವೆ. ಮತ್ತೆ ಕಬ್ಬಿಣದಲ್ಲಿ ನಿರ್ಮಿಸಿರುವಂತಹ ಗರುಡಗಂಬ ಸಹ ಇದೆ. ಲಾಸ್ಟ್ ಪ್ಲೇಸ್ ಲೋಟಸ್ ಟೆಂಪಲ್. ಆದ್ರೆ ಇದು ಯಾವುದೇ ಧರ್ಮಕ್ಕೆ ಸೇರಿದ ದೇವಸ್ಥಾನ ಅಲ್ಲ. ಇಲ್ಲಿ ಮಾಡೋ ಪ್ರಾರ್ಥನೆ ತುಂಬಾ ಯುನೀಕ್ ಆಗಿದೆ. ಈ ಟೆಂಪಲ್ ನಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಫೀಲ್ ಮಾಡಬಹುದು. ಇದರ ಹೊರಗಡೆ ಅಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಇದಾಗಿತ್ತು ಡೆಲ್ಲಿಯ ಕೊನೆಯ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಏನೋ ಬಡವ ರಾಸ್ಕಲ್, ನಿಂಗೆ ಕನ್ನಡ ಬರಲ್ವಾ?